ಒಂದ್ ಕಡೆ ಈಗಾಗಲೇ ಕಾವೇರಿ ನೀರು ನಿಯಂತ್ರಣ ಮಂಡಳಿ ಜೊತೆಗೆ ಪ್ರಾಧಿಕಾರ ಎರಡೂ ಕೂಡ ಶಾಕ್ ಕೊಟ್ಟಿದ್ದಾರೆ ಕರುನಾಡಿಗೆ. ಈಗ ಮತ್ತೊಂದು ಕಡೆ ಕೇಂದ್ರ ಜಲ ಆಯೋಗ ಕೂಡ ಕರುನಾಡಿಗೆ ಶಾಕ್ ಕೊಟ್ಟಿದೆ, ಅದು ಮೇಕೆದಾಟು ವಿಚಾರದಲ್ಲಿ. ಯಾಕಂದ್ರೆ ಮೇಕೆದಾಟುವಿನ ಕಂಪ್ಲೀಟ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ರೆಡಿ ಮಾಡಿ DPR ಸಿದ್ಧಪಡಿಸಿ ಅದನ್ನ CWCಗೆ ಕಳಿಸಿದ್ರು. ಆದ್ರೆ ಈಗ ಕೇಂದ್ರ ಜಲ ಆಯೋಗ ವಿಸ್ತೃತ ಯೋಜನಾ ವರದಿಯನ್ನ ವಾಪಸ್ ಕಳಿಸಿದೆ. ಯಾಕೆ ಅಂದ್ರೆ DPR ನಲ್ಲಿ ಕೆಲವು ಅಂಶಗಳನ್ನ ಮಾರ್ಪಡಿಸಬೇಕು ಅಂತ ಹೇಳಿದೆ CWC. ಏನ್ ಮಾರ್ಪಡಿಸಬೇಕು? ಕೇಂದ್ರ ಜಲ ಆಯೋಗ ಹೇಳಿರುವಂತಹ ಕೆಲವೊಂದಷ್ಟು ರೆಕಮೆಂಡೇಶನ್ಸ್ ಏನು ಅನ್ನುವಂಥದ್ದನ್ನ ಕೂಡ ನಿಮಗೆ ಹೇಳ್ತಾ ಹೋಗ್ತೀವಿ. DPR ನಲ್ಲಿ ಕೆಲವು ಅಂಶಗಳನ್ನ ರಾಜ್ಯ ಸರ್ಕಾರ ನಮೂದು ಮಾಡಿತ್ತು, ಅದನ್ನ ಕೆಲವೊಂದಷ್ಟು ಚೇಂಜಸ್ ಅನ್ನ ಮಾಡಿತ್ತು. ಆದರೆ ಆ ಚೇಂಜಸ್ ಏನು ಮಾಡಿದಿರಿ ಅದನ್ನು ಕರೆಕ್ಟಾಗಿ ನೀವು ಇನ್ನೂ ಕೂಡ ಸಮರ್ಪಕವಾಗಿ ಅದಕ್ಕೆ ರೀಸನ್ಸ್ ಅನ್ನ ಕೊಟ್ಟಿಲ್ಲ, ಸಮರ್ಪಕವಾಗಿಲ್ಲ ಆ ಅಂಕಿಅಂಶಗಳು ಅಂತ. CWC ಪರಿಷ್ಕೃತ ಯೋಜನಾ ವರದಿಯನ್ನ ಸಲ್ಲಿಸಿ ಈಗ ಅಂದ್ರೆ ಅದೆಲ್ಲವನ್ನೂ ಕೂಡ ಸರಿ ಮಾಡಿ ಮತ್ತೆ ಕಳಿಸಿ ನಮಗೆ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ನೀರಿನ ಬಳಕೆಯ ಪ್ರಮಾಣವನ್ನ ಹೆಚ್ಚಿಸಿಕೊಂಡಿತ್ತು ಕರ್ನಾಟಕ ಸರ್ಕಾರ. ಅಂದ್ರೆ ಈ ಬೆಂಗಳೂರು ಕುಡಿಯುವ ನೀರಿಗೆ ಸುಮಾರು 6.95 TMC ಅಷ್ಟು ನೀರನ್ನ ಕರ್ನಾಟಕ ಕೇಳಿತು. ಈ DPR ನಲ್ಲಿ ಅದನ್ನ ಹೆಚ್ಚು ಮಾಡಿಕೊಂಡಿತ್ತು. ಹಳೆಯ ಹಾಗೂ ಅಪೂರ್ಣ ಅಂಕಿಅಂಶವನ್ನ ಕೂಡ ಕರ್ನಾಟಕ ಇದರಲ್ಲಿ ನೀಡಿತ್ತು. ಸೊ ಹಾಗಾಗಿ ಕೆಲವು ಅಂಶಗಳನ್ನ ಸರಿಪಡಿಸಬೇಕು, ಕೆಲವೊಂದಷ್ಟು ಅಂಶಗಳಿಗೆ ಸ್ಪಷ್ಟನೆಯನ್ನ ಈಗ CWC ಕೇಳಿದೆ. ನಾವು ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಹರೀಶ್, ಈಗ CWC ವಾಪಸ್ ಕಳಿಸಿರುವಂಥದ್ದು, ಈಗ DPR ನ ಏನು ರೆಡಿ ಮಾಡಿಕೊಂಡು ಬಹುಶಃ ನಮಗೆ ಪರ್ಮಿಷನ್ ಸಿಗುತ್ತೆ, ನಾವು ಆದಷ್ಟು ಬೇಗ ಗುದ್ಲಿ ಪೂಜೆಯನ್ನ ಕೂಡ ಮಾಡ್ತೀವಿ, ಮುಹೂರ್ತವನ್ನು ಕೂಡ ನೋಡ್ತೀವಿ ಅನ್ನುವಂಥದ್ರ ಬಗ್ಗೆ ರಾಜ್ಯ ಸರ್ಕಾರ ಸಾಕಷ್ಟು ಉತ್ಸುಕತೆಯನ್ನು ತೋರಿತ್ತು ಈ ವಿಚಾರದಲ್ಲಿ, ಮೇಕೆದಾಟು ವಿಚಾರದಲ್ಲಿ. ಬಟ್ ಈಗ CWC ಏನೇನು ಹೇಳಿದೆ, ಯಾಕೆ ವಾಪಸ್ ಕಳಿಸಿರುವಂಥದ್ದು, ಅದರಲ್ಲಿ ಏನು ಚೇಂಜಸ್ ಮಾಡಬೇಕು ಅಂತ CWC ಹೇಳಿದೆ ಈಗ? ರೆಹಮಾನ್, ಕರ್ನಾಟಕ ಒಂದು ಹೊಸ ಯೋಜನೆ ಮೇಕೆದಾಟು ಯೋಜನೆ, ಮತ್ತೊಂದು ಡ್ಯಾಮ್ ಅನ್ನ ಕರ್ನಾಟಕ ಹಾಗೂ ತಮಿಳುನಾಡು ಬಾರ್ಡರ್ ನಲ್ಲಿ ಕಟ್ಟಬೇಕು ಅನ್ನುವಂಥದ್ದು ಕರ್ನಾಟಕ ಉದ್ದೇಶ ಇರುವಂತಹದ್ದು. ಹೀಗಾಗಿ ಕೇಂದ್ರ ಜಲ ಆಯೋಗಕ್ಕೆ ವಿಸ್ತೃತ ಯೋಜನಾ ವರದಿಯನ್ನ ಪ್ಲಾನ್ ಅನ್ನ ಕೇಂದ್ರ ಜಲ ಆಯೋಗಕ್ಕೆ ಸಲ್ಲಿಸಿತ್ತು. ಇದ್ರ ಮಧ್ಯೆ ಸುಪ್ರೀಂ ಕೋರ್ಟ್ಗೆ ತಮಿಳುನಾಡು ಕೂಡ ಹೋಗಿತ್ತು. ಯಾವುದೇ ಕಾರಣಕ್ಕೂ ಮೇಕೆದಾಟು ಯೋಜನೆಯನ್ನ ಕಟ್ಟಲಿಕ್ಕೆ ಬಿಡಬಾರ್ದು ಅನ್ನುವಂತಹ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಹಾಕಿತ್ತು. ಆದ್ರೆ ಸುಪ್ರೀಂ ಕೋರ್ಟ್ ಹೇಳಿತ್ತು ಇದ್ರಲ್ಲಿ ನಾವು ಮಧ್ಯಪ್ರವೇಶವನ್ನ ಮಾಡೋದಿಲ್ಲ, ಕೇಂದ್ರ ಜಲ ಆಯೋಗ ಇದರ ನಿರ್ಧಾರ ತೆಗೆದುಕೊಳ್ಳುತ್ತೆ, ನಾವು ಡ್ಯಾಮ್ ಕಟ್ಟಿ ಅಂತನೋ ಕಟ್ಟಬಾರ್ದು ಅನ್ನುವಂಥದ್ದನ್ನ ಹೇಳಿ ನಾವು ಮಧ್ಯಪ್ರವೇಶನ ಮಾಡೋದಿಲ್ಲ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿತ್ತು. ಮತ್ತೆ ತಮಿಳುನಾಡು ಅರ್ಜಿಯನ್ನ ತಿರಸ್ಕರಿಸಿತ್ತು. ಈಗ ಕರ್ನಾಟಕ ಏನು DPR ಅನ್ನ CWCಗೆ ಕಳಿಸಿತ್ತು, ಅಂದ್ರೆ ಕೇಂದ್ರ ಜಲ ಆಯೋಗಕ್ಕೆ ಕರ್ನಾಟಕ ಕಳಿಸಿತ್ತು, ಅದನ್ನೀಗ DPR ನ ವಾಪಸ್ ಕಳಿಸಿದೆ ಅನ್ನುವಂತಹದ್ದು. DPR ನ ವಾಪಸ್ ಕಳಿಸಿದೆ ಅಂತಂದ್ರೆ ತಿರಸ್ಕಾರ ಮಾಡಿದೆ ಅಂತಲ್ಲ, ಕೆಲವೊಂದಿಷ್ಟು ಕ್ಲಾರಿಫಿಕೇಶನ್ಸ್ ಅನ್ನ ಕೇಳಿರುವಂತಹದ್ದು. ಬಹು ಮುಖ್ಯವಾಗಿ ಕುಡಿಯೋ ನೀರಿನ ವಿಚಾರವಾಗಿ ಒಂದಷ್ಟು ಸ್ಪಷ್ಟನೆಯನ್ನ ಕೇಳಿದೆ. ಬೆಂಗಳೂರಿಗೆ ಸುಮಾರು 6ರಿಂದ 7 TMC ನೀರು ಬೇಕು ಅನ್ನುವಂಥದ್ದನ್ನ ಕರ್ನಾಟಕ ಕೇಳಿರುವಂತಹದ್ದು, ಅದು ಮೇಕೆದಾಟು ಯೋಜನೆಯಿಂದ. ಆದ್ರೆ ಇದರಲ್ಲಿ ಸ್ವಲ್ಪ ಸ್ಪಷ್ಟನೆಯನ್ನ ಕೇಳಿರುವಂತಹದ್ದು, ಮತ್ತೆ ಇದು ಹೆಚ್ಚಾಗಿದೆ ಅನ್ನುವಂಥದ್ದನ್ನು ಕೂಡ ಈಗ CWC ಗಮನದಲ್ಲಿ ಇರುವಂತದ್ದು. ಹಾಗಾಗಿ ಅದರ ಬಗ್ಗೆ ಸ್ಪಷ್ಟನೆ ಕೇಳಿದೆ. ಮತ್ತೆ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಹಳೆಯ ಮತ್ತು ಅಪೂರ್ಣ ಅಂಕಿಅಂಶಗಳು ಆ DPR ನಲ್ಲಿ ಕಂಡು ಬಂದಿತ್ತು. ಅದರ ಬಗ್ಗೆಯೂ ಕೂಡ ಈಗ CWC ಕ್ಲಾರಿಫಿಕೇಶನ್ ಅನ್ನ ಕೇಳಿರುವಂತಹದ್ದು. ಸರ್ಕಾರ ಅದರ ಬಗ್ಗೆ ಸಂಪೂರ್ಣವಾಗಿ CWC ಎಲ್ಲೆಲ್ಲಿ ಅದಕ್ಕೆ ಕನ್ಫ್ಯೂಷನ್ಸ್ ಇದೆ ಅದನ್ನ ಕ್ಲಾರಿಫೈ ಅನ್ನ ಕರ್ನಾಟಕ ಕೊಡುತ್ತೆ. ಸಂಪೂರ್ಣವಾಗಿ ಇರ್ತಕ್ಕಂಥ ಅನುಮಾನಗಳನ್ನ ಪೂರೈಸಿ ಮತ್ತೊಂದು DPR ನ ಪರಿಷ್ಕೃತ DPR ನ ಕಳಿಸಿದೆ, ಅದನ್ನು CWC ಒಪ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ರೆಹಮಾನ್, ಕರೆಕ್ಟ್. ಥ್ಯಾಂಕ್ ಯು ಹರೀಶ್.